Namaskara, welcome back to my YouTube channel Vijay Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ಏಕೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಆಗಸ್ಟ್ 8th ನಮ್ಮ ಪುಟ್ಟು ಮಗು ನಮ್ಮ ಲೈಫಲ್ಲಿ ಬಂದಿರೋ ಅಂತಹ ದಿವಸ. ಎಷ್ಟು ಬೇಗ 2 ವರ್ಷ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗೂ ಯೋಚನೆ ಮಾಡಿದೆ, ನೆನ್ನೆ ಮೊನ್ನೆ ನಾನು ಡೆಲಿವರಿಗೆ ಹೋಗಿರೋ ಥರ, ಫಸ್ಟ್ ಬರ್ಡೇ ನೆನ್ನೆ ಮೊನ್ನೆ ಮಾಡಿರೋ ಥರ ಫೀಲ್ ಆಗ್ತಾ ಇದೆ. ಮಕ್ಕಳು ಇಷ್ಟೆಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಏನಪ್ಪ ಅಂದರೆ ಲಾಸ್ಟ್ ಇಯರು ಅಷ್ಟೇ ಅವನ ಬರ್ಡೇ ಹಿಂದಿನ ದಿವಸ ಜ್ವರ ಬಂದಿತ್ತು ಆ್ಯಂಡ್ ಈ ವರ್ಷವೂ ಸೇಮ್ ರಿಪೀಟ್. ಸೊ ಇವತ್ತು ಬರ್ಡೇ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ನಿನ್ನೆ ಅರ್ಲಿ ಮಾರ್ನಿಂಗ್ 5 o'clock ಅವ್ನಿಗೆ ಹೈ ಫೀವರ್, ಹಾಗೆ ಡ್ರೈ ಕಾಫ್ ತುಂಬ. ಸೊ ಹಾಗಾಗಿ ಮಗು ಸ್ವಲ್ಪ ಸಪ್ಪಗಾಗ್ಬಿಟ್ಟಿದೆ, ಬಟ್ ಆದರೂ ಇಷ್ಟಿದ್ರೂ ಅವನು ಆ್ಯಕ್ಟಿವ್ ಆಗೇ ಇದ್ದಾನೆ. ನೆನ್ನೆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ನಾವು ಸ್ಯಾಟರ್ಡೇ ಒಂದು ಬರ್ಡೇ ಪಾರ್ಟಿನ ಇಟ್ಕೊಂಡಿದ್ದೀವಿ. ಇವತ್ತು ಕಂಪ್ಲೀಟಾಗೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ನೆಕ್ಸ್ಟ್ ಇವಾಗ ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ, ಅನ್ನದಾನ ಇಟ್ಕೊಂಡಿದ್ದೀವಿ. ಸೊ ಯದುವೀರ್ ಹೆಸರಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಅನ್ನದಾನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಹಾಗೆ ವೃದ್ಧರು ಕೂಡ ಇದ್ದಾರೆ, ಅಂದರೆ ವಯಸ್ಸಾದವ್ರು ಕೂಡ ಇದ್ದಾರೆ, ಅವ್ರಿಗೆ ಸೀರೆಗಳು ಕೊಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ನೋಡಿ ಯದುವೀರ್ನ ಬೇಜಾರಾಗ್ತಾ ಇದೆ. ಆ್ಯಂಡ್ ಬನ್ನಿ ಇವತ್ತು ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಖಂಡಿತ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಚಿನ್ನ, ಹೇಳು. ಲೈಕ್ ಮಾಡಿ, ಏನು ಲೈಕ್ ಮಾಡಿ ಪ್ಲೀಸ್ ಮಮ್ಮಿ ಚಾನಲ್. ಎಸ್, ನೋಡಿ ಎಷ್ಟು ಸಪ್ಪಗಾಗ್ಬಿಟ್ಟಿದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್, ಪ್ರತಿ ವರ್ಷ ನೀವು ಹೇಗೆ ಯದುವೀರ್ನ ಬ್ಲೆಸ್ ಮಾಡ್ತಿರೋ, ಈ ವರ್ಷ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಯದುವೀರ್ ಮೇಲೆ ಇದ್ದು ಅವ್ನು ಸದಾ ಸುಖವಾಗಿ ಆನಂದವಾಗಿ ಆಯುಷ್ ಕೊಟ್ಟು ಹೆಲ್ದಿ ಬೇಬಿಯಾಗಿ ಇರಲಿ ಅಂತ ನಾನು ಕೂಡ ಆಶೀರ್ವಾದ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ಕೇಳು ಹ್ಯಾಪಿ ಬರ್ಡೇ ಅಂತ. ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಇವಾಗ ಆಶ್ರಮ ಹತ್ರ ಹೋಗ್ತಾ ಇದೀವಿ, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಯದುವೀರ್ ಔಟ್ಫಿಟ್ ತೋರಿಸ್ತೀನಿ. ಇದ್ಕೊ ಮಗ್ನೆ. ಅವ್ನು ಕಾಫ್ ಆಗಿಬಿಟ್ಟಿದೆ. ಸೊ ನೋಡಿ ಒಂದು ಇದೇನು, ಸೊ ಈ ಥರ ಯದುವೀರ್ ರೆಡಿ ಆಗಿಬಿಟ್ಟಿದ್ದಾನೆ. ಇದಕ್ಕೊಂದು ಈ ಥರ ಟೋಪಿ ಕೂಡ ಕೊಟ್ಟಿದ್ದಾನೆ ನೋಡಿ. ಹೇ ತಿರುಗು, ಹಂಗೆ ಒಂದ್ಸಲಿ ತಿರುಗಿ ತೋರಿಸು. ಅವನಿಗೆ ಓಕೆ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಸ್ಪೆಷಲ್ ಆಗಿ ಪಲಾವ್, ಮೊಸರು ಬಜ್ಜಿ, ಹಾಗೆ ಏನು ಜಾಮೂನ್ ಮಾಡಿದ್ರು. ಇವನಿನ್ನ ಆರೋಗ್ಯವಾಗಿದ್ದಿದ್ರೆ ಇನ್ನೂ ಖುಷಿ ಇರೋದು ನನಗೆ. ಬಟ್ ಏನು ಮಾಡೋದು, ಎಲ್ಲರೂ ಕಾಮನ್ ಲೈಫಲ್ಲಿ. ಸೊ ಆ್ಯಂಡ್ ನನ್ನ ಔಟ್ಫಿಟ್ ಈ ಥರ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಟೈಮ್ ಇಲ್ಲ, ತಲೆ ಹಚ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಲೇಟ್ ಆಗೋಯ್ತು, ಅಲ್ಲಿ ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಪರವಾಗಿಲ್ಲ, ನಾನು ರೆಡಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟಲ್ಲಿ ಹೋಗಿ ತಲುಪಬೇಕು. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಫಸ್ಟು ನಾನು ಯದುವೀರು ಚಿಕ್ಕಮ್ಮ ಮೂವರು ಗಾಡಿಯಲ್ಲಿ ಹೋಗ್ಬಿಟ್ವಿ. ನೋಡಿ ಇದೆ. ಸೊ ನಮ್ಮ ಮನೆ ಹತ್ರದಿಂದ ಒಂದು 5 minutes ಆಗುತ್ತೆ ಅಷ್ಟೇ. ಸೊ ಒಳಗಡೆ ಹೋಗ್ತಾ ಇದೀವಿ. ನಾವು ಯದುವೀರ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿರೋರು ಕರ್ಕೊಬಂದು ಒಂದು 5 ನಿಮಿಷ ವಿಶ್ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತಂದ್ರು. ಸರಿ ಓಕೆ ಅಂದ್ಬಿಟ್ಟು ಒಂದು 5 ನಿಮಿಷ ಎತ್ಕೊಂಡು ಹೋದೆ. ಮಕ್ಕಳ ಜೊತೆನೂ ಬಿಡೋದು ಬೇಡ ಅಂತ ಅಂದ್ಕೊಂಡು, ಯಾಕಂದ್ರೆ ಇವ್ನಿಗೆ ಆಲ್ರೆಡಿ ಇನ್ಫೆಕ್ಷನ್ಸ್ ಇರುತ್ತೆ ಬಾಡಿಯಲ್ಲಿ, ಮಕ್ಕಳಿಗೂ ಆಗುತ್ತಲ್ವ ಅನ್ನೋದು ಒಂದು ಭಯ ಇತ್ತು ನನಗೆ. ಬಟ್ ಆದರೆ ಅಲ್ಲೋದ್ಮೇಲೆ ಅವನೇ ಆ್ಯಕ್ಟಿವ್ ಆಗಿಬಿಟ್ಟ, ಇನ್ನೂ ಆ್ಯಕ್ಟಿವ್ ಆಗಿಬಿಟ್ಟ. ಸರಿ ಆಯಿತು ಅಂದ್ಬಿಟ್ಟು ನೋಡಿ ಅವನೇ ಹೋಗ್ಬಿಟ್ಟು ಅವನು ತಟ್ಟೆ ಇಸ್ಕೊಂಡು ನಾನು ಅಲ್ಲಿ ನಿಂತ್ಕೋತೀನಿ ಅಂತ ಹೇಳ್ತಿದ್ದ. ನನಗೆ ಇಲ್ಲಿ ಹೋದಾಗ ಪ್ರತಿ ಸಲಿನೂ ಒಂದು ಖುಷಿ ಆಗುತ್ತೆ, ಇನ್ನೊಂದು ಬೇಜಾರು ಕೂಡ ಆಗುತ್ತೆ. ಖುಷಿ ಯಾಕಾಗುತ್ತೆ ಅಂದರೆ, ಇಷ್ಟು ಜನರ ಮಧ್ಯ ನಾವು ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಲ್ವ, ಎಷ್ಟು ಒಳ್ಳೆ ಮುಗ್ಧತೆ ಇರೋವಂಥ ಮನಸ್ಸುಗಳು ಎಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ ಅನ್ನೋದೊಂದು ಖುಷಿ. ಇನ್ನೊಂದು ತುಂಬಾನೇ ದುಃಖ, ಎಷ್ಟು ಮೋಸ ಮಾಡಿಬಿಡ್ತಾನೆ ಜನಗಳಿಗೆ ಅನ್ನೋದೊಂದು ಬೇಜಾರಾಗುತ್ತೆ. ಸೊ ಒಂದೊಂದ್ಸಲಿ ನನಗೆ ಅನ್ಸುತ್ತೆ, ಬೇಡ, ಅವ್ರಿಗೂ ಫೀಲ್ ಆಗ್ಬೋದಲ್ವಾ, ನೋಡು ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ಈ ಥರ ಎಲ್ಲ ಮಾಡೋರೇನೋ ಅಂತ ಅನಿಸುತ್ತೇನೋ ಅನ್ನೋದು ಒಂದು ಬೇಜಾರಾಗುತ್ತೆ. ಅದಕ್ಕೆ ನಾನು ಈ ಸಲ ಹೋಗೋದು ಬೇಡ, ಹೆಂಗಿದ್ರು ಅವ್ನಿಗೆ ಜ್ವರ ಇದೆ ಅಂತಾನೆ ಅಂದ್ಕೊಂಡಿದ್ದು. ರೂಪೇಶ್ ನೀವೇ ಹೋಗ್ಬಿಟ್ಟು ಊಟ ಎಲ್ಲ ಕೊಟ್ಬಿಟ್ಟು ಬನ್ನಿ ಅಂತ ಅನ್ನೋಣ ಅಂದೆ ನಾನು ಆ್ಯಕ್ಚುಲಿ. ಸೊ ಅವರು ಅಲ್ಲಿರೋ ಸ್ಟಾಫ್, ಇಲ್ಲ ಮೇಡಮ್ ಕರ್ಕೊಬನ್ನಿ, ಒಂದು 10 minutes ಕರ್ಕೊಂಡು ಹೋಗ್ಬಿಡಿರಂತೆ, ಮಕ್ಕಳೆಲ್ಲರೂ ಖುಷಿ ಪಡ್ತಾರೆ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ಹೋಗಿದ್ದು. ಬಟ್ ಆದ್ರೂ ದೇವರು ಅವ್ರಿಗೆ ಎಷ್ಟು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿರ್ತಾರೆ ಗೊತ್ತಾ. ಒಬ್ಬೊಬ್ರು ಒಂದೊಂಥರ ರೀತಿಯಲ್ಲಿ ಸ್ಟಡೀಸಲ್ಲಿ ಆಗಿರ್ಬೋದು, ಮ್ಯೂಸಿಕಲಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಆ ರೀತಿ ಒಬ್ಬೊಬ್ರು ಒಂದೊಂಥರ ಏನೋ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಎಲ್ಲ ವಿಶ್ ಮಾಡಿಸಿ ಒಂದು 10 minutes ಇರಲಿಲ್ಲ ನಾವು. ಆಮೇಲೆ ರೂಪೇಶ್ ಅವರೆಲ್ಲ ಇದ್ದು ಮುಗಿಸ್ಕೊಂಡು ಬಂದರು. ನಮ್ಮ ಅತ್ತೆ ಕೊಲೀಗ್ಸ್ ಕೂಡ ಬಂದಿದ್ರು ಅವ್ರ ಆಫೀಸ್ ಕಡೆಯಿಂದ. ಲಂಚ್ ಟೈಮ್ ಅಲ್ವಾ, ಹಾಗಾಗಿ ನಾವು ಒಂದು 10 ನಿಮಿಷ ಲಂಚ್ಗಿಂತ ಮುಂಚೆನೇ ಹೋಗಿದ್ವಿ, ಮಕ್ಕಳನ್ನ ವೆಯ್ಟ್ ಮಾಡಿಸ್ಬಾರ್ದು ಅಂದ್ಬಿಟ್ಟು.
ಆ್ಯಂಡ್ ರೂಪೇಶ್ ಕೂಡ ಬಂದರು, ಅತ್ತೆಯವ್ರ ಆಫೀಸ್ ಅವ್ರನ್ನೆಲ್ಲ ಕರ್ಕೊಬಂದು. ಆಮೇಲೆ ಅಲ್ಲಿ ಹಿಂದೆಗಡೆ ಇದ್ದಾರಲ್ಲ ಅವರು ದಾಸ್ ಅಂಕಲ್ ಅಂತ, ಅವರೇ ನಮಗೆ ಈ ಅಡುಗೆದು ಎಲ್ಲ ನೋಡ್ಕೊಳ್ಳೋದು. ಪಾಪ ನಾನು ಯಾವಾಗ ಹೇಳಿದ್ರು ಅಂಕಲ್ ಈ ಥರ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸರಿ ಮೇಡಮ್ ಆಯಿತು ಅಂತ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಅದಾದಮೇಲೆ ಇವತ್ತು ನಾವು ಊಟಕ್ಕೆ ಪಲಾವಲ್ಲಿ ಏನು ಬ್ರೆಡ್ ಎಲ್ಲ ಕಟ್ ಮಾಡಿ ಅದನ್ನು ಡೀಪ್ ಫ್ರೈ ಎಲ್ಲ ಮಾಡಿಬಿಟ್ಟು ಹಾಕಿರ್ತಾರಲ್ಲ, ತುಂಬ ಚೆನ್ನಾಗಿ ಮಾಡಿದರು ಪಲಾವ್ ಜೊತೆಗೆ ಮೊಸರು ಬಜ್ಜಿ. ಅದ ನಂತರ ಶಾವಿಗೆ ಪಾಯಸ ಮಾಡಿಸಿದ್ವಿ. ಅದರಲ್ಲೂ ನಾವು ಸಕ್ಕರೆ ಬೇಡ ಬೆಲ್ಲನೇ ಹಾಕಿ ಅಂತ ಅಲ್ಲೂ ಕೂಡ ನಾವು ಹೇಳಿದ್ವಿ. ಬೆಲ್ಲದ ಪಾಯಸ ಮಾಡಿದ್ರು, ಅದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಮಾರ್ನಿಂಗ್ ಯಾರೋ ಒಬ್ಬರು ಇಡ್ಲಿ ಸಾಂಬಾರು ಮತ್ತು ಅವಲಕ್ಕಿ ಇಟ್ಕೊಂಡಿದ್ರಂತೆ ಬ್ರೇಕ್ಫಾಸ್ಟ್ಗೆ, ಅದು ಕೂಡ ಸ್ವಲ್ಪ ಇತ್ತು. ಸೊ ಅವಲಕ್ಕಿನೂ ಕೊಡ್ತಾಯಿದ್ರು. ನಂಗೆ ತುಂಬ ಖುಷಿ ಆಗುತ್ತೆ, ಏನೋ ಒಂಥರ ಹೋದರೆ ಎಲ್ಲ ಮರ್ತೋಗ್ಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ ಅನ್ನೋದು ಒಂದು. ಆ್ಯಂಡ್ ಇಲ್ಲೆಲ್ಲ ನಾನು ಸ್ವಲ್ಪ ಹೊತ್ತು ಕೊಟ್ಟೆ, ನಾನು ಒಂದು ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಆಮೇಲೆ ನಮ್ಮ ಚಿಕ್ಕಮ್ಮ ರೂಪೇಶು ಇವರೇ ಕೊಟ್ಟರು. ಸೊ ಇದನ್ನೆಲ್ಲ ಮುಗಿಸ್ಕೋಬೇಕು ಇವತ್ತಷ್ಟೇ. ದೇವಸ್ಥಾನಕ್ಕೆ ಹೋಗಿದ್ದು ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ. ಆ್ಯಂಡ್ ಇನ್ನೇನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪರೇಷನಲ್ಲಿ ಸ್ವಲ್ಪ ಬ್ಯುಸಿ, ಹಾಗಾಗಿ ವ್ಲಾಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ನಿಮಗೆ ಡೈಲಿ ಹಾಕ್ತಾ ಇದ್ದೀನಿ, ಇದೆಲ್ಲ ಅವಾಗೇ ಹಾಕ್ಬಿಡ್ಬೇಕಾಗಿತ್ತು. ನೆಕ್ಸ್ಟ್ ಡೇ ಹಾಕಿದರೆ ನಿಮಗೂ ಆ ಒಂದು ಜೋಶ್ ಇರ್ತಿತ್ತು. ಬಟ್ ಏನು ಮಾಡೋದು, ನಾನು ಸ್ವಲ್ಪ ಬ್ಯುಸಿ. ಬರೀ ನಾನು ಯೂಟ್ಯೂಬೇ ಮಾಡ್ಕೊಂಬಿಟ್ಟಿದ್ರೆ ಆರಾಮಾಗಿ ನಾನು ಎವ್ರಿ ಡೇ ಇವತ್ತೇನು ಮಾಡ್ತಾಯಿದ್ದೆ ನಾನು ಅಲ್ಲೇ ಅಪ್ಲೋಡ್ ಮಾಡಿಬಿಡ್ಬೋದು. ಬಟ್ ಏನು ಮಾಡೋದು, ನಾನು ಒಂದು ಕಡೆ ವರ್ಕ್ ಮಾಡ್ತೀನಿ, ಅದು ಬಿಟ್ಟು ಕೆಫೆ ಇದೆ, ಮಗು ಇದೆ, ಜೊತೆಗೆ ಯೂಟ್ಯೂಬ್, ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಬಟ್ ಏನು ಮಾಡೋದು, ಮಾಡಬೇಕು ಅಂತ ಛಲ ಇದ್ದರೆ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದೇ ರೀತಿ. ಆ್ಯಂಡ್ ಇಲ್ಲೆಲ್ಲ ಬಡಿಸಿದ ಮೇಲೆ ಯದುವೀರ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಆವಾಗ ಒಂದು ಸ್ವಲ್ಪ ಜನ ಮಕ್ಕಳು, 4-5 ಜನ ಮಕ್ಕಳು ಬಂದ್ಬಿಟ್ಟು ಮೇಡಮ್ 1-2 ಮಿನಿಟ್ಸ್ ಬಿಡಿ ಮಾತಾಡ್ತೀವಿ. ನಾನು ಹೇಳ್ದೆ ಇಲ್ಲ ಅವ್ನಿಗೆ ಹುಷಾರಿಲ್ಲ, ಅವ್ನಿಗೆ ಫೀವರ್ ಇದೆ, ಇನ್ಫೆಕ್ಷನ್ ಆಗೋದು ಬೇಡಮ್ಮ ಅಂದರೆ ಇಲ್ಲ 2 ಮಿನಿಟ್ಸ್ ಅಂದ್ಬಿಟ್ಟು ಅವರು ಕೂಡ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ರು. ನಾನು ಓಕೆ ಆಯಿತು ಬಿಡು, ಹತ್ರ ಎಲ್ಲ ಹೋಗ್ಬೇಡಿ, ಸ್ವಲ್ಪ ದೂರದಿಂದನೇ ಆಟ ಆಡಿ ಅಂತ ಹೇಳಿದೆ. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಈಗ ರಾಕ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಹೆಲ್ಪ್ ಮಾಡಿ. ನೀವೆಲ್ಲ ಹೇಳ್ಬೋದು, ಪ್ರತಿ ಸಲ ಅಷ್ಟೇ ನಾವು ಶಾಪಿಂಗ್ ಮಾಡಿದಾಗಲಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡಾಗ ಹೇಳ್ತಾ ಇರ್ತೀರ, ನೀವು ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡ್ಬೋದಲ್ಲ, ನೀವು ಕಷ್ಟ ಇರೋರಿಗೆ ಹೆಲ್ಪ್ ಮಾಡ್ಬೋದಲ್ಲ ಅಂತ. ನಾನು ಇವಾಗ ನಿಮಗೆ ವಿಡಿಯೋಲಿ ತೋರಿಸೋದು 10-15 ನಿಮಿಷ ವಿಡಿಯೋ. ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ನನ್ನ ಲೈಫಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ನಿಮಗೆ ಪ್ರತಿಯೊಂದು ಗೊತ್ತಿರಲ್ಲ. ಒಂದು 15 ನಿಮಿಷ ವಿಡಿಯೋ ನೋಡ್ಬಿಟ್ಟು ಡಿಸೈಡ್ ಮಾಡಿಬಿಡ್ತೀರಾ ನಾವು ಹೆಂಗೆ ಏನು ಅಂದ್ಬಿಟ್ಟು. ನಾನು ಎವ್ರಿ ಮಂತ್ ನನ್ನ ಸ್ಯಾಲ್ರಿಯಲ್ಲಿ ಒಂದು ಇಷ್ಟು ಅಮೌಂಟ್ ಅಂತ ನಾನು ಆರ್ಗನೈಸೇಷನ್ಸ್ಗೆ ಕೊಡ್ತಾಯಿದ್ದೀನಿ. ಕೊಡಬೇಕು ಆಯಿತಾ, ಅವ್ರಿಗೂ ಕಷ್ಟಗಳಿರುತ್ತೆ. ಅಕಸ್ಮಾತ್ ನಿಮ್ಗೆ ದುಡ್ಡು ಕೊಡೋಕೆ ಇಷ್ಟ ಇಲ್ಲ ಅಂದ್ರೂ ಅವ್ರಿಗೆ ತಿನ್ನೋಕ್ಕೆ ತಟ್ಟೆ, ಬೆಡ್ಶೀಟ್ಸ್, ಸ್ವೆಟರ್ಸ್ ಈ ಥರದ್ದಾದರೂ ಕೊಡಬಹುದು. ಆಮೇಲೆ ನಾವು ಇದು ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ವಿ. ಲಾಸ್ಟ್ ಟೈಮ್ ಏನಂದರೆ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ವಯಸ್ಸಾದವರು ಅವರೆಲ್ಲ ಇರ್ತಾರೆ, ಅವ್ರನ್ನ ಈ ಸಲ ಮಾತಾಡ್ಸೋಕ್ಕಾಗಿಲ್ಲ ನಾನು. ಬೇಡ, ಯಾಕಂದರೆ ಅವರು ವಯಸ್ಸಾಗಿದೆಲ್ಲ, ಬೇಗ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೂ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ವಿ. ಆಮೇಲೆ ನಿಮ್ಗೆ ಹೇಳ್ತಾ ಇದ್ನಲ್ಲ ಕಂಟಿನ್ಯೂಟಿ ಮಾಡ್ತಾರೆ. ಅದರಲ್ಲೂ ಕೆಲವು ಜನರು ಮೆಸೇಜ್ ಬೇರೆ ಮಾಡ್ತಾರೆ, ನಂಗೆ 5,000 ಹಾಕಿ ಕಷ್ಟ ಇದೆ, 4,000 ಹಾಕಿ ಕಷ್ಟ ಇದೆ ಅಂತ. ನಾವು ಕೊಟ್ಟಿದ್ದು ಅವ್ರ ಕಷ್ಟ ಅಂದಾಗ ನಾವು ಕೊಡ್ತೀವಿ, ಓಕೆ ಆಯಿತು. ಬಟ್ ಆದರೆ ನಮ್ಮ ಕಷ್ಟ ಇದೆ ಏನೋ, ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ ಅಂತ ಕೇಳೋದ್ರಲ್ಲಿ ಕರೆಕ್ಟು. 5,000ನೇ ಬೇಕು, 10,000ನೇ ಬೇಕು ಅಂತ ಡಿಮ್ಯಾಂಡ್ ಮಾಡೋದು ತಪ್ಪಲ್ವಾ? ಈ ಥರ ಜನರೂ ಇದ್ದಾರೆ. ನಾನು ಒಂದು 4-5 ಮೆಸೇಜಸ್ ನೋಡಿದ್ದೀನಿ ನಿನ್ನೆನೂ ಕೂಡ. ನಿಮ್ಗೆ ಅಷ್ಟು ಬಟ್ಟೆ, ನಾನು ಅಂದೆ ಏನು ಪ್ರಾಬ್ಲಮ್ ಇದೆ ಹೇಳಿ, ನನ್ನ ಕೈಯಲ್ಲಿ ಆದಷ್ಟು ನಾನು ನೋಡ್ತೀನಿ ಅಂತ ಅಂದೆ. ನೀವು ಬಟ್ಟೆಗಳಿಗೆಲ್ಲ ಅದೇ ರೂಪೇಶ್ದು ಇದಾಕಿದ್ನಲ್ಲ, ಬಟ್ಟೆಗಳಿಗೆಲ್ಲ ಅಷ್ಟು 1,000 ಕೊಡೋಕ್ಕಾಗುತ್ತೆ, 5,000 ಕೊಡೋಕ್ಕಾಗಲ್ವ ನಿಮಗೆ ಅಂದರು. ಅದು ಹೆಂಗೆ ಇವ್ರು ಹೇಳ್ತಾರೆ? ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಏನು ಕಷ್ಟ ಹೇಳಿ, ನಿಮ್ಗೆ ಏನಾನ ಪ್ರಾಬ್ಲಮ್ ಇದೆಯಾ, ಮೆಡಿಕಲ್ ಇಶ್ಯೂ, ನಾನು ನಮ್ಮ ಡಾಕ್ಟರ್ಸ್ ಹತ್ರ ಇದ್ದಾರೆ, ಅವ್ರ ಜೊತೆ ಏನೋ ಮಾತಾಡಿ ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ಚೆಕ್ ಮಾಡಿ ಮಾಡಿಸ್ತೀನಿ ಅಂತ ಅಂದರು. ಇಲ್ವಂತೆ, 5,000 ರೂಪಾಯಿ ಬೇಕಂತೆ. ಅದು ಏನೋ ಈ ಥರ ಜನರೂ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಥರ. ಬಟ್ ಇರೋ ಅಷ್ಟು ದಿವಸ ನಮ್ಮ ಕೈಲಾದಷ್ಟು ಜನಕ್ಕೆ ಹೆಲ್ಪ್ ಮಾಡಿಕೊಂಡು ಆದಷ್ಟು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸೇವಿಂಗ್ಸ್ನ ಮಾಡಿಬಿಟ್ಟು ಲೈಫ್ನ ಅನ್ನೋದು ಲೀಡ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನು. ಸೊ ನೋಡಿ, ನಾನು ಕೂಡ ಅಲ್ಲಿ ಊಟ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದರು. ನನಗೆ ಬ್ರೆಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕೂಡ ಹೋದ್ವಿ. ಯದುವೀರ್,
ಪಿಕಾಬೂ. ಹೋಗ್ತೀಯಾ? ಅಲ್ಲಿಂದ ಬಂದು ಯದುವೀರ್ಗೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಹಾಕಿಸಿ ಊಟ ಎಲ್ಲ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಆ್ಯಂಡ್ ಅವನು ಈವ್ನಿಂಗ್ ಎದ್ದ. ಅವನು ಮಲಗಿಸ್ಬಿಟ್ಟು ನಾನು ಕೆಫೆ ಹತ್ರ ಹೋಗಿದ್ದೆ, ಯಾಕಂದ್ರೆ ರೆಂಟ್ ಎಲ್ಲ ಪೇ ಮಾಡಬೇಕಿತ್ತು. ಮಾಡ್ಬಿಟ್ಟು ಬರೋ ವರ್ಷಲ್ಲಿ ಆಟ ಮಮ್ಮಿ ಡ್ಯಾಡಿ ಅವ್ರು ಕೊಡ್ಸಿರೋದು ಇದು ಜಾರ ಬಂಡೆ. ಸಿಂಧು ಆರ್ಡರ್ ಮಾಡಿದ್ಲು. ಸೊ ಅದನ್ನ ವೇದು ಲಡ್ಡು ಇಬ್ರು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಅವ್ನು ಎದ್ಮೇಲೆ ಆಟ ಆಡ್ತಾ ಇದ್ನಂತೆ. ನಾರ್ಮಲ್ ಆಗ್ಬಿಟ್ಟಿದ್ದ ಅವನು ಕೂಡ. ಸೊ ನನಗೂ ಖುಷಿ ಆಯ್ತು ಅವನು ಹಿಂಗೆ ಆಟ ಆಡೋದು ನೋಡಿ. ಸೊ ಬನ್ನಿ ಇನ್ನೇನು ಚಿಕ್ಕ ಸೆಲೆಬ್ರೇಷನ್ ಆದ್ರೂ ಮಾಡೋಣ ಅನ್ಕೊಂಡ್ವಿ. ಸರಿ ಆಯ್ತು ಬೇಡ ಬಿಡು, ಒಂದೇ ಸಲ ಸ್ಯಾಟರ್ಡೇ ಇಟ್ಕೊಂಡಿದೀವಲ್ವಾ ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡಿ ಹೆಂಗ್ ಆಟ ಆಡ್ತಾನೆ, ಭಯಾನೇ ಇಲ್ಲ ಅವನಿಗೆ. ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡ್ತಾ ಇದೀನಿ ಅನ್ನೋದೇ ಇಲ್ಲ. ಇನ್ನು ನಮ್ಮ ಚಿಕ್ಕಮ್ಮ ಸೈಕಲ್ ಕೊಡ್ಸಿದ್ರು, ಅದರಲ್ಲೂ ಚೆನ್ನಾಗಿ ಆಟ ಆಡ್ತಾನೆ. ನಮ್ಮತ್ತೆ ಸ್ವಲ್ಪ ಅಮೌಂಟ್ ಅವನ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂದರು. ಇನ್ನೂ ಮಾಡಿದಾರ ಎಲ್ಲೋ ಗೊತ್ತಿಲ್ಲ ನನಗೆ. ಎವ್ರಿ ಮಂತ್ ಅವ್ರ ಸ್ಯಾಲ್ರಿಯಲ್ಲಿ ಕಟ್ಬಿಡ್ತಾರೆ. ಬಟ್ ಆದರೆ ಇದು ಸ್ಪೆಷಲ್ ಆಗಿ ಅವ್ನ ಬರ್ಡೇಗೆ ನಾನು ಸೈಕಲ್ ತರೋಣ ಅಂತ ಅನ್ಕೊಂಡಿದ್ರೆ ಅಂತೆ ನಮ್ಮತ್ತೆ. ಅಷ್ಟೊತ್ತಲ್ಲಿ ನಮ್ಮ ಚಿಕ್ಕಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದ್ಬಿಟ್ರಲ್ವಾ, ಅದಕ್ಕಾಗಿ ಅದೇ ಅಮೌಂಟ್ ನಾನು ಇದಕ್ಕೆ ಹಾಕ್ತೀನಿ ಅಂತ ಅಂದರು. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ನಾವಿವಾಗ ಕೆಫೆ ಹತ್ರ ಹೋಗಿದ್ವಿ, ನಾನು ರೂಪೇಶು. ಅಲ್ಲಿ ರೆಂಟು ಎಲ್ಲ ಪೇ ಮಾಡಬೇಕಾಗಿತ್ತು, ಎಲ್ಲ ಪೇ ಮಾಡಿಬಿಟ್ಟು ಬಂದ್ವಿ. ಯದುವೀರ್ ಫುಲ್ ಆಟ ಆಡ್ತಾ ಇದ್ದಾನೆ. ಇವಾಗ ನಾರ್ಮಲ್ ಆಗಿಬಿಟ್ಟಿದ್ದಾನೆ, ಜ್ವರ ಏನೂ ಇಲ್ಲ, ಆರಾಮಾಗಿದ್ದಾನೆ. ಸ್ಲೋಗಿ ಹೋಗ್ಬೇಕು ಒಳಗಡೆ. ಸ್ವಲ್ಪ ಕೆಮ್ಮಿದೆ ಲೈಟಾಗಿ, ಅದು ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ನೀವೆಲ್ಲ ಕೇಳ್ತಿರಲ್ಲ ಯಾಕೆ ಸಣ್ಣ ಆಗ್ತಿದ್ದಾನೆ ಅಂತ. ಹಿಂಗೆ ಆಟ ಆಡಿದ್ರೆ ಜಂಪ್ ಮಾಡಿ 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 ಅದೇನು ಆಡ್ತಾನೆ ಇವನು. ನೋಡಿ ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ. ಅಲ್ಲೋಡಿ ಹೆಂಗ್ ಬರ್ತಾನೆ, ಹತ್ತೋದು ಇಳಿಯೋದು ಜಂಪ್ ಮಾಡೋದು ಕುಣಿಯೋದು. ಅವ್ನು ತಿಂದಿರೋದು ಅಲ್ಲೇ ಕರ್ಗೋಗುತ್ತೆ, ನೆಲ್ದಪ್ಪ ಆಗುತ್ತೆ ಮಗು. ಜೊತೆಗೆ ನಮ್ಮ ಅತ್ತೆ ಬೇರೆ. ಇನ್ನು ಊಟಕ್ಕೆ ನಾನು ಪನ್ನೀರು ಮತ್ತು ಮಶ್ರೂಮ್ ಮಂಚೂರಿ, ಮಶ್ರೂಮ್ ಫ್ರೈ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದೀವಿ. ಹಾಕೊಳ್ರೆ ಯಾವುದು? ಅದು ಮಶ್ರೂಮ್ ಅನ್ಸುತ್ತೆ. ಆಮೇಲೆ ಅನ್ನ ಸಾಂಬಾರ್ ಮತ್ತು ಇದು ಏನು ಮಾಡಿದ್ರು, ಗುಲಾಬ್ ಜಾಮೂನ್ ಮಾಡಿದ್ರು. ಆ್ಯಂಡ್ ಇವ್ಲಿ ನೋಡಿ ನಮ್ಮ ಅಯ್ಯೋ ಕಂದುಗೆ ಹೆಂಗೆ ಜ್ವರ ಬಂದಿದೆ ನೋಡಿ. ಹೇಳು ಸರಿಗಮ್ಮಪ್ಪ, ಹೇಳಮ್ಮ, ಹೇಳು ಹೇಳಮ್ಮ. ಅವ್ನಿಗೆ ಏನಾಗಿದೆ ಕೇಳೋಣ ಬನ್ನಿ. ಏನಾಗಿದೆ ಇದು ನಿನಗೆ? ಹಾ ಏನದು? ಜಮ್ಮು ಬಂದಿದೆ. ಕೆಮ್ಮು ಹೆಂಗೆ ಕೆಮ್ತಾ ಇದೆಯಾ? ಹೆಂಗೆ ಕೆಮ್ಮದ್ ನೀನು? ಅಲ್ಲಿ ಸೂಜಿ ಕೊಡು. ಏನಾಗಿದೆ ಅಂತ ಕೇಳೇ ಮೇಘನಾ. ಏನಾಗೈತೆ ನೀನ್ ಕೇಳ್ತೀಯ? ಕೇಳು. ಜಮ್ಮು ಬಂದೈತೆ, ಇಂಜೆಕ್ಷನ್ ಕೊಡುವ. ಸಿರಪ್ ಕೊಡು. ಅಳ್ಬೇಕಾ? ಸಿರಪ್ ಕೊಡು. ಸಿರಪ್ಪು ಚೆನ್ನಾಗಿಲ್ಲ. ಇವಾಗ ನಾನು ನಿನ್ಗೆ ಹೇಳ್ತೀನಿ ಏನಾಗೈತೆ. ಫಸ್ಟ್ ನಾನು ನಿನ್ಗೆ ಹೇಳ್ತೀನಿ ಏನಾಗೈತೆ. ದಮ್ಮು ಎಲ್ಲಿ ಬಿದ್ದೆ? ಇಲ್ಲೆಲ್ಲ ಏಕಾಗೈತೆ. ಇಂಜೆಕ್ಷನ್ ಕೊಡೋಣ ಒಂದು. ಎಷ್ಟು? ಒಂದು ಸಾಕ ಎರಡ? 1 or 2? 2ಆ? ಅಲ್ಲಿ ಕೊಡ್ಬಾರ್ದಿರು. ಹಾಂ ಸಿರಪ್ಪು? ಹಾಂ ಅಲ್ಲೊಂದು ಕೊಡ್ಲಾ ಸಿರಪ್ಪು? ನೀಟಾಗಿ ಹೇಳ್ಬೇಕು. ಹೆಂಗೈತೆ? ಚೆನ್ನಾಗಿಲ್ವಾ? ಗುಡ್ ನೈಟ್ ಹೇಳ್ಬಿಡಿ ಎಲ್ಲರಿಗೂ. ನಾನು ನೀನು ಮಾತಾಡು. ನಾನು ಬರಲ್ಲ.
ಇನ್ನೇ ಮಾತಾಡಬೇಡ. ಇನ್ನು ಊಟ ಮಾಡಿ ಮಲ್ಕೊಂಡ್ವಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ತೀನಿ ನೋಡಿ. ನನ್ನ ತಂಗಿರಿಬ್ರು ಹೆಂಗೆ ಆಟ ಆಡಿಸ್ತಾ ಇದ್ದಾರೆ ಮಗುನ ಅಂತ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ನೋಡಿ ಇಲ್ಲಿ ಇವಳು ಇಲ್ಲಿ ಆಟ ಆಡಿಸ್ತಾ ಇದ್ರೆ ಅವಳಲ್ಲಿ ಏಯ್ ನನ್ನ ಮಗನ ಸೈಕಲ್ ಕಾರ್ ಹೋಯ್ತೆ. ಗುದ್ಬೇಡ ಅನ್ನ ಇದ್ವಿ, ಗುದ್ಬೇಡ ಅನ್ನ.